ತಿಳ್ಕೊಳ್ತಾರೋ, ಅವ್ರ ಅಕ್ಕ ತಂಗಿದಿರೋ ಅಂತ ತಿಳ್ಕೊಂತಾರ. ಒಟ್ನಲ್ಲಿ ಈ ವಿಷಯಕ್ಕೆ ಅವ್ರು ಉತ್ತರ ನೀಡಲೇಬೇಕು. ಉತ್ತರ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಾವು ಹೋರಾಟ ಮಾಡ್ತಿರ್ತೀವಿ. ಹೌದು, ಖಂಡಿತ. ಅದು ಇದಕ್ಕೆ ಉತ್ತರ ಕೊಡಬೇಕು. ಯಾವ ರೀತಿ ಎಲ್ಲಾದ್ರೂ ಒಟ್ನಲ್ಲಿ ಒಂದು ನ್ಯಾಯ ಸಿಗಬೇಕು ಮೇಡಮ್. ಅವ್ರ ಮನೆವರೆಗೂ ಹೋಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ನಾವು ಇದ್ದಿದ್ದ ಜಾಗದಲ್ಲೇ ಮಾಡ್ತಾ ಇದೀವಿ. ಕೆಲವು ಹೆಣ್ಮಕ್ಳು ಮುಜುಗರ ಆಗಿ ಬರ್ದಂಗಿದ್ದಾರೆ, ಅವ್ರನ್ನು ಬರಂಗ್ ಮಾಡ್ತೀವಿ, ಬಂದು ಅಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಇದಕ್ ನ್ಯಾಯ ನಮಗ್ ಬೇಕೇ ಬೇಕು. ಅವ್ರಿಬ್ರೇ ಹೆಣ್ಮಕ್ಳು ಅಂತ ನಾವು ತಿಳ್ಕೊಂಡಿಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ನಾವ್ ಹೇಳ್ತಾ ಇರೋದು, ಅವ್ರ ಎಲ್ಲಾರಿಗೂ ಸೇರಿಸಿ ಹೇಳಿರೋದು. ಇದಾಗ್ತಿದ್ದೀರಾ ನೋಡ್ಬಿಟ್ಟು ಎಷ್ಟು ಕೆಟ್ಟದಾಗ ಅಭಿಮಾನಿಗಳು ಹೆಣ್ಮಕ್ಳ ಬಗ್ಗೆ ಎಷ್ಟು ಕೆಟ್ಟದಾಗ ಆಗ್ತಾ ಇದಾರೆ ಅಂದ್ರೆ, ನಾವು ಅಭಿಮಾನಿಗಳೇನಾ ಇಲ್ಲ ಅಂತಲ್ಲ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಆ ಗಂಡ್ಮಕ್ಳು ಒಂದೊಂದು ಮೆಸೇಜ್ ಆಗ್ತಾವ್ರ ಹೆಣ್ಮಕ್ಳ ಬಗ್ಗೆನ, ಹಂಗೆಲ್ಲ ಬೇಡ ಸರ್. ದಯವಿಟ್ಟು ಅವರಿಷ್ಟು ಎಲ್ಲ ನಿಮ್ಗೂ ಅಕ್ಕ ತಂಗಿಯರು ಎಲ್ಲಾರು ಇದಾರೆ, ದಯವಿಟ್ಟು ಆತರ ಮೆಸೇಜ್ಗಳಂತೂ ಖಂಡಿತ ಹಾಕ್ಬೇಡಿ. ಇಡೀ ಅವ್ರ ಫ್ಯಾನ್ಸ್ಗೂ ಹೇಳ್ತಾರ, ನಾವು ಅವ್ರ ಫ್ಯಾನ್ಸೇ ಮೇಡಮ್, ಇಲ್ಲ ಅಂತಲ್ಲ, ನಾವು ಅವ್ರ ಫ್ಯಾನ್ಸ್ ಕೂಡನಾ. ಅವ್ರ ಫ್ಯಾನ್ಸ್ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ, ಮುಂದಕ್ಕೂ ಕೊಡ್ತೀವಿ. ಅದನ್ನ ಉಳಿಸ್ಕೊಂಡು ಹೋಗೋದು ಅವ್ರ ಕೈಯಲ್ಲಿದೆ. ಈಗ ಇವ್ರ ಮೆಸೇಜ್ ಹಾಕೋದ್ರಿಂದ ಅವ್ರ ದರ್ಶನ್ ಅವ್ರ ನಿಜ ತುಂಬಾ ಪೆಟ್ಟಾಗ್ತಾ ಇದೆ. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೇಳಿದ್ರಿ ನೀವು ಯಾವ ತರ ಹೋರಾಟ ಮಾಡ್ತೀರಾ ಅಂತ. ಮೇಡಮ್, ಶಾಂತಿ, ಹೆಣ್ಣು ಮಗಳು ಯಾವಾಗ್ಲೂ ಶಾಂತಿ, ಆಯ್ತಾ? ಕಾನೂನುಬದ್ಧವಾಗಿ ಅವ್ರ ಬಗ್ಗೆ ನಾವು ಏನು ಇದ್ ಮಾಡ್ತೀವೋ ಆ ಕಾನೂನುಬದ್ಧವಾಗಿ ನಾವು ಹೋರಾಡ್ತೀವಿ. ಅವ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಖಂಡಿತ ಇಲ್ಲಿ ಇವತ್ತು 30-35 ಜನ ಸೇರಿರೋದು, 35,000 ಆಗ್ಬೋದು, 1 ಲಕ್ಷನೂ ಆಗ್ಬೋದು. ಖಂಡಿತ ನಾವು ಅಲ್ಲಿವರೆಗೂ ಮುಂದುವರಿಯೋದಕ್ಕೆ ನಮ್ಮನ್ನ ಬಿಡಲ್ಲ ದರ್ಶನ್ ಸರ್ ಅಂತಾನೆ ಅನ್ಕೊಂತೀವಿ. ಖಂಡಿತ ಇದ್ರ ಬಗ್ಗೆ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿ ನಗ್ನಗ್ತಾನೆ ಅವರು ಸಾರಿ ಕೇಳ್ಬಿಟ್ರೆ ನಮಗ್ ಸಾಕು ಮೇಡಮ್. ಓಕೆ.